ಕುವೆಂಪು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗ ವಿಭಾಗದಿಂದ ಅರಿವು ವಿಸ್ತರಣಾ ಉಪನ್ಯಾಸ ಮಾಲಿಕೆಗೆ ಕುವೆಂಪು ವಿಶ್ವವಿದ್ಯಾನಿಲಯ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮಗಳನ್ನು ಕುರಿತು ಮತ್ತು ರಾಷ್ಟ್ರೀಯ ಸೇವಾ ಯೋಜನೆಯ ಧ್ಯೇಯ ಉದ್ದೇಶಗಳನ್ನು ಕುರಿತು ವಿಸ್ತೀರ್ಣ ಉಪನ್ಯಾಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರಸಾರಾಂಗ ವಿಭಾಗದ ನಿರ್ದೇಶಕರು ಹಾಗೂ ಉಪನಿರ್ದೇಶಕರಿಗೆ ಹಾಗೂ ಕುವೆಂಪು ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳು ಹಾಗೂ ಕುಲಸಚಿವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಒಂದು ವಿಶೇಷ ಅರಿವು ಕಾರ್ಯಕ್ರಮ ಮೂಡಿ ಬರಲಿಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಆಡಳಿತಾಧಿಕಾರಿಗಳೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಉಪನ್ಯಾಸ ಮಾಲಿಕೆಯನ್ನು ಪ್ರಾರಂಭಿಸ್ತಾ ಇದ್ದೀವಿ. ರಾಷ್ಟ್ರೀಯ ಸೇವಾ ಯೋಜನೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಯುವ ಜನತೆಯನ್ನು ಸದೃಢ ಭಾರತ ನಿರ್ಮಾಣಕ್ಕಾಗಿ ಕೊಂಡೊಯ್ಯುವ ಒಂದು ಏಕೈಕ ರಾಷ್ಟ್ರೀಯ ಸೇವಾ ಯೋಜನೆಯಾಗಿದೆ. ಈ ಒಂದು ಯೋಜನೆಯಡಿಯಲ್ಲಿ ಭಾರತ ದೇಶದಲ್ಲಿರ್ತಕ್ಕಂಥ ಯುವ ಜನತೆಯನ್ನು, ಅವರಲ್ಲಿರ್ತಕ್ಕಂಥ ಕೌಶಲ್ಯತೆಯನ್ನು, ವಿದ್ಯಾರ್ಥಿಗಳ ಬಾಹುಬಲವನ್ನು, ಅವರ ವ್ಯಕ್ತಿತ್ವ ವಿಕಸನವನ್ನು ಮನದಲ್ಲಿಟ್ಟುಕೊಂಡು ಭಾರತದ ಶಿಕ್ಷಣ ತಜ್ಞರು, ಎಲ್ಲಕ್ಕಿಂತ ಹೆಚ್ಚಾಗಿ ಈ ರಾಷ್ಟ್ರದ ಮುತ್ಸದ್ದಿಗಳು ಯುವಜನತೆಯನ್ನು ಒಂದು ದಟ್ಟ ನಿರ್ಧಾರದತ್ತ ರಾಷ್ಟ್ರ ಕಟ್ಟುವ ಒಂದು ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಅವರನ್ನು ಭಾಗ ಮಾಡಿಕೊಳ್ಳೋದಕ್ಕೆ, ತೊಡಗಿಸಿಕೊಳ್ಳೋದಕ್ಕೆ ಪ್ರೇರಣೆಯಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ವಿದ್ಯಾರ್ಥಿಗಳೇ ಹಾಗೂ ಈ ಒಂದು ಉಪನ್ಯಾಸ ಮಾಲಿಕೆಯನ್ನು ಕೇಳ್ತಕ್ಕಂಥ ಎಲ್ಲ ಪ್ರಾಜ್ಞರೇ, ರಾಷ್ಟ್ರೀಯ ಸೇವಾ ಯೋಜನೆ ಭಾರತ ದೇಶದ ಒಂದು ಪ್ರಮುಖ ಯುವಜನತೆಯನ್ನು ವ್ಯಕ್ತಿತ್ವ ವಿಕಸನದೆಡೆಗೆ ಕೊಂಡೊಯ್ಯುವ ಯೋಜನೆಯಾಗಿದೆ. ದೇಶ 1947ರಲ್ಲಿ ಸ್ವಾತಂತ್ರ್ಯ ಪಡೆಯಿತು. ಅದಾದ ನಂತರ ಈ ಯುವಜನತೆಯನ್ನು ಯಾವ ನಿಟ್ಟಿನಲ್ಲಿ ಅವರ ವ್ಯಕ್ತಿತ್ವ ವಿಕಸನದೆಡೆಗೆ ಅಥವಾ ಅವರಲ್ಲಿರ್ತಕ್ಕಂಥ ಒಂದು ಜಾಣ್ಮೆಯನ್ನು, ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು, ಅವರಲ್ಲಿರ್ತಕ್ಕಂಥ ಈ ಶಕ್ತಿಯನ್ನು ಯಾವ ರೀತಿ ವಿನಿಯೋಗ ಮಾಡಿಕೊಳ್ಳಬೇಕೆನ್ನುವ ಒಂದು ಬಹುದೊಡ್ಡ ಪ್ರಶ್ನೆ ಅಂದಿನ ಸರ್ಕಾರಕ್ಕಿತ್ತು. ಬಹುಮುಖ್ಯವಾಗಿ ಅಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರೂರು 2-3 ಸಮಿತಿಗಳನ್ನು ಮಾಡಿ ಈ ಯುವಜನತೆಯನ್ನು ಶಿಕ್ಷಣ ರಂಗದಲ್ಲಿ ಮತ್ತು ಯುವಜನತೆಯಲ್ಲಿರ್ತಕ್ಕಂಥ ಪ್ರತಿಭೆಯನ್ನು, ಜಾಣ್ಮೆಯನ್ನು, ಕೌಶಲ್ಯವನ್ನು ಸದುಪಯೋಗಪಡಿಸಿಕೊಳ್ಳೋದು ಹೇಗೆ ಎನ್ನುವುದಕ್ಕಾಗಿ ಸಯಾದೀನ್ ಕಮಿಟಿಯನ್ನು, ದೇಶ್ಮುಖ್ ಕಮಿಟಿಯನ್ನು, ಕೊಠಾರಿ ಕಮಿಟಿಯನ್ನು ನೇಮಕ ಮಾಡಲಾಗಿತ್ತು. ಈ 3 ಸಮಿತಿಯವರು ಭಾರತ ದೇಶದ 18ರಿಂದ 23 ವಯಸ್ಸಿನ ಯುವಜನರನ್ನು NCC, NSS ಮತ್ತು ಸ್ಪೋರ್ಟ್ಸ್ ವಿಭಾಗಗಳಿಗೆ ವಿದ್ಯಾರ್ಥಿಗಳನ್ನು ಅವರವರ ಆಸಕ್ತಿಯ ಆಧಾರದ ಮೇಲೆ ಭಾಗವಹಿಸಲಿಕ್ಕೆ, ತೊಡಗಿಸಿಕೊಳ್ಳಿಕ್ಕೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದರು. ತದನಂತರ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಯುವಜನತೆಯನ್ನು ಅವರವರ ಆಸಕ್ತಿಯ ಮೇರೆಗೆ NCCಯಲ್ಲಿ, NSSಲ್ಲಿ ಹಾಗೂ ನ್ಯಾಷನಲ್ ಸ್ಪೋರ್ಟ್ಸ್ ಆರ್ಗನೈಜೇಷನ್ನಲ್ಲಿ ವಿದ್ಯಾರ್ಥಿಗಳಿಗೆ ತೊಡಗಿಸಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಲಾಯಿತು. ವಿದ್ಯಾರ್ಥಿಗಳೇ, ಈಗ ಒಂದು ಬಹುದೊಡ್ಡ ಪ್ರಶ್ನೆ ಏನಂದರೆ, NSSಲ್ಲಿ ತೊಡಗಿಸಿಕೊಳ್ಬೇಕಾಗಿದ್ದು ಯಾರು, NCCಯಲ್ಲಿ ಯಾವ ವಿದ್ಯಾರ್ಥಿ ತೊಡಗಿಸಿಕೊಳ್ಬೇಕು, ಹಾಗೆ ಈ ಸ್ಪೋರ್ಟ್ಸ್ ವಿಭಾಗದಲ್ಲಿ ಯಾವ ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಬೇಕು ಅನ್ನುವ ಒಂದು ಬಹುದೊಡ್ಡ ಪ್ರಶ್ನೆಯಲ್ಲಿದ್ದಾಗ ರಾಷ್ಟ್ರದ ಚಿಂತನೆಯಲ್ಲಿ, ವ್ಯಕ್ತಿತ್ವ ವಿಕಸನದಲ್ಲಿ, ಸಮಾಜ ಸೇವೆಯಲ್ಲಿ ಆಸಕ್ತಿ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳನ್ನು ರಾಷ್ಟ್ರೀಯ ಸೇವಾ ಯೋಜನೆ ಅಡಿಯಲ್ಲಿ ಅವರನ್ನು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಯಾವ ವಿದ್ಯಾರ್ಥಿಗೆ ಬಾಹುಬಲ, ಕ್ರೀಡಾ ಆಸಕ್ತಿ, ಎಲ್ಲಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಯಲ್ಲಿರ್ತಕ್ಕಂಥ ಒಂದು ದೈಹಿಕ ಸಾಮರ್ಥ್ಯವನ್ನು ಪರಿಗಣಿಸಿ ಆ ವಿದ್ಯಾರ್ಥಿಗೆ ನಾವು ಈ ಸ್ಪೋರ್ಟ್ಸ್ ಆರ್ಗನೈಜೇಷನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಮತ್ತು ಯಾವ ವಿದ್ಯಾರ್ಥಿಗೆ ಬಹುಮುಖ್ಯವಾಗಿ ರಾಷ್ಟ್ರ ಸೇವೆಯಲ್ಲಿ
ಅದು ಮಿಲಿಟ್ರಿ ಸಂಘಟನೆಯಲ್ಲಿ, ಮಿಲಿಟ್ರಿ ಆರ್ಗನೈಸೇಷನಲ್ಲಿ ಆಸಕ್ತಿ ಹೊಂದಿರತಕ್ಕಂಥ ವಿದ್ಯಾರ್ಥಿಗೆ ಮಿಲಿಟರಿಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡಲಾಯಿತು. ಈ ರೀತಿ ವಿದ್ಯಾರ್ಥಿಗಳೆಲ್ಲರನ್ನ ಒಂದು ಶಿಕ್ಷಣ ರಂಗದಲ್ಲಿ ಅವರನ್ನು ತೊಡಗಿಸಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ಸದುಪಯೋಗಪಡಿಸಿಕೊಳ್ಳಿಕ್ಕೆ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಹಾಕಿಕೊಂಡಿತು. ಈ ನಿಟ್ಟಿನಲ್ಲಿ ಸಾಕಷ್ಟು ವಿಮರ್ಶೆಯ ನಂತರ, ಪುನರ್ವಿಮರ್ಶೆಯ ನಂತರ 1969 ಸೆಪ್ಟೆಂಬರ್ 24ರಂದು ರಾಷ್ಟ್ರೀಯ ಸೇವಾ ಯೋಜನೆ ಜಾರಿಗೆ ಬಂತು. ಆ ವರ್ಷದಲ್ಲಿ ಮಹಾತ್ಮ ಗಾಂಧಿಯವರ ಹುಟ್ಟಿನ 100 ವರ್ಷಗಳ ಶತಮಾನೋತ್ಸವ ಆಚರಣೆ ಸಂದರ್ಭದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಜಾರಿಗೆ ಬಂತು. ಪ್ರಾರಂಭದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಗೆ ಬಹು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಆಕರ್ಷಿಸಲಿಕ್ಕೆ ಸಾಧ್ಯವಾಗದಿದ್ದರೂ 30,000 ವಿದ್ಯಾರ್ಥಿಗಳನ್ನು ಆರಂಭದಲ್ಲಿ ಸರಿಸುಮಾರು 47 ವಿಶ್ವವಿದ್ಯಾನಿಲಯಗಳು ಈ ಒಂದು ಯೋಜನೆಯನ್ನು ಪ್ರಾರಂಭಿಸಿದವು. ತದನಂತರದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳು, ರಾಷ್ಟ್ರೀಯ ಸೇವೆಯಲ್ಲಿ ವಿದ್ಯಾರ್ಥಿಗಳು ತೊಡಗಿಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರೇರಣೆ, ಈ ವಿದ್ಯಾರ್ಥಿಗಳು ರಾಷ್ಟ್ರ ನಿರ್ಮಾಣದಲ್ಲಿ ಅವರಲ್ಲಿರ್ತಕ್ಕಂಥ ಅದಮ್ಯ ಚೈತನ್ಯವನ್ನು ಪರಿಗಣಿಸಿ ಭಾರತ ಸರ್ಕಾರ ಈ ಒಂದು ಯೋಜನೆಯನ್ನು ಪ್ರೌಢ ಶಿಕ್ಷಣದಿಂದ ಮಾಧ್ಯಮಿಕ ಶಿಕ್ಷಣ, ಅದರ ಜೊತೆಗೆ ಅದನ್ನು ಹೈಸ್ಕೂಲ್ ಶಿಕ್ಷಣಕ್ಕೂ ಸಹ ಈ ರಾಷ್ಟ್ರೀಯ ಸೇವಾ ಯೋಜನೆಯನ್ನು ವಿಸ್ತರಣೆ ಮಾಡಲಾಗಿದೆ. ಈ ಒಂದು ನಿಟ್ಟಿನಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯ ಬಹುಮುಖ್ಯವಾಗಿ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಮಹತ್ತರ ಸಾಧನೆಯನ್ನು ಮಾಡಿದೆ. ಮತ್ತು ಇದರ ಒಂದು ಹೆಗ್ಗರಿಮೆ ಏನು ಅಂತಂದರೆ, ಕರ್ನಾಟಕ ರಾಜ್ಯ ಮಟ್ಟದ 2013-14ನೇ ಸಾಲಿನ ಪ್ರಶಸ್ತಿಯನ್ನು ಕುವೆಂಪು ವಿಶ್ವವಿದ್ಯಾನಿಲಯ ತನ್ನ ಮಡಿಲಿಗೆ ಸೇರಿಸಿಕೊಂಡಾಗಿದೆ. ತದನಂತರ 2014-15ನೇ ಸಾಲಿನಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯ ರಾಷ್ಟ್ರಮಟ್ಟದ ಪ್ರಶಸ್ತಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿ, ರಾಷ್ಟ್ರಮಟ್ಟದಲ್ಲಿಯೂ ಸಹ ರಾಷ್ಟ್ರೀಯ ಸೇವಾ ಯೋಜನೆಯ ಹೆಗ್ಗುರುತನ್ನು ಕುವೆಂಪು ವಿಶ್ವವಿದ್ಯಾನಿಲಯದ ಸಂಯೋಜನಾಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ಕುಂದನ್ ಬಸವರಾಜ್ ಅವರು ಈ ವಿಶ್ವವಿದ್ಯಾನಿಲಯದ ಸಾಧನೆಯನ್ನು ಸಂಬಂಧಪಟ್ಟ ಸಮಿತಿಯಲ್ಲಿ ಸಾದರಪಡಿಸಿ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ 2014 ಮತ್ತು 15ನೇ ಸಾಲಿನ ರಾಷ್ಟ್ರ ಪ್ರಶಸ್ತಿ ಬರಲಿಕ್ಕೆ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ರಾಷ್ಟ್ರ ಪ್ರಶಸ್ತಿ ತರುವಲ್ಲಿ ಸಂಯೋಜನೆ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಕುಂದನ್ ಬಸವರಾಜ್ ಅವರು ಅವಿರತ ಪ್ರಯತ್ನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಸಂಯೋಜನಾಧಿಕಾರಿಗಳು, ಕಾರ್ಯಕ್ರಮಾಧಿಕಾರಿಗಳು ಮತ್ತು NSS ವಿದ್ಯಾರ್ಥಿಗಳೆಲ್ಲರೂ ತಮ್ಮ ಅದಮ್ಯ ಚೈತನ್ಯ ಮತ್ತು ಭಾಗವಹಿಸಿಕೆಯಿಂದ ಕುವೆಂಪು ವಿಶ್ವವಿದ್ಯಾನಿಲಯ ರಾಷ್ಟ್ರಮಟ್ಟದಲ್ಲಿ ಬಹುದೊಡ್ಡ ಸಾಧನೆ ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆ ಒಂದು ಅವಧಿಯಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದ ಘಟಕ ಕಾಲೇಜುಗಳಲ್ಲಿ ಒಂದಾದ ಸಹ್ಯಾದ್ರಿ ಕಲಾ ಮತ್ತು ವಿಜ್ಞಾನ ಕಾಲೇಜು, ಎರಡೂ ಕಾಲೇಜುಗಳ ಆವರಣದಲ್ಲಿ 1,000ಕ್ಕೂ ಹೆಚ್ಚು ಸಸಿಗಳನ್ನು ಸುಮಾರು 3ರಿಂದ 4 ಶಿಬಿರಗಳಲ್ಲಿ, ಇಂಟರ್ ಕಾಲೇಜಿಯೇಟ್ ಕ್ಯಾಂಪ್ ಜೊತೆಗೆ ಡಿಸ್ಟ್ರಿಕ್ಟ್ ಲೆವೆಲ್ ಕ್ಯಾಂಪ್, ಈ ಎರಡೂ ಕ್ಯಾಂಪ್ಗಳಲ್ಲಿ 1000ಕ್ಕೂ ಹೆಚ್ಚು ಸಸಿಗಳನ್ನು ಹಾಕಿ ಇವತ್ತು ಸಹ್ಯಾದ್ರಿ ಕಾಲೇಜಿನ ಹಸಿರೀಕರಣಕ್ಕೆ ರಾಷ್ಟ್ರೀಯ ಸೇವಾ ಯೋಜನೆ ಬಹುದೊಡ್ಡ ಕೊಡುಗೆ ಕೊಟ್ಟಿದೆ. ಅದಲ್ಲದೆ ಕಾಲೇಜಿನ ಎರಡೂ ಬದಿಗಳಲ್ಲಿ, ಸಹ್ಯಾದ್ರಿಯ ಬಲಬದಿಗೆ ಭದ್ರಾವತಿ ಬೈಪಾಸ್ ಬದಿಯಲ್ಲಿ 2250 ಮೀಟರ್ ಕಾಂಪೌಂಡನ್ನು ಸಹ್ಯಾದ್ರಿ ಕಾಲೇಜಿಗೆ ರಾಷ್ಟ್ರೀಯ ಸೇವಾ ಯೋಜನೆಯ ವಿದ್ಯಾರ್ಥಿಗಳು ಮತ್ತು ಅಧಿಕಾರಿಗಳು ಶಿಬಿರಗಳಲ್ಲಿ 4 ಶಿಬಿರಗಳಲ್ಲಿ 250 ಮೀಟರ್ ಕಾಂಪೌಂಡನ್ನು ಸಹ್ಯಾದ್ರಿ ವಿಜ್ಞಾನ ಕಾಲೇಜಿಗೆ ಕೊಡುಗೆಯಾಗಿ ರಾಷ್ಟ್ರೀಯ ಸೇವಾ ಯೋಜನೆಯಿಂದ ನೀಡಿದ್ದಾರೆ. ಅದು ಅಲ್ಲದೆ ಸಹ್ಯಾದ್ರಿ ವಾಣಿಜ್ಯ ಕಾಲೇಜಿನ ಎಡಬದಿಗೆ ಅಂದರೆ ಸಹ್ಯಾದ್ರಿ ವಿದ್ಯಾರ್ಥಿ ನಿಲಯದ ಕಡೆಗೆ 150 ಮೀಟರ್ ಕಾಂಪೌಂಡನ್ನು ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು ತಮ್ಮ ಶಿಬಿರಗಳಲ್ಲಿ ಆ ಒಂದು ಕಾಲೇಜಿಗೆ ಕಾಂಪೌಂಡು ನಿರ್ಮಾಣ ಮಾಡಿಕೊಡುವಲ್ಲಿ ತಮ್ಮ ಶ್ರಮವನ್ನು, ತಮ್ಮಲ್ಲಿರ್ತಕ್ಕಂಥ ಒಂದು ಪ್ರಾವೀಣ್ಯತೆಯನ್ನು ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರದ ಮೂಲಕ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ
ದಾರಿ ಎರೆದುಕೊಟ್ಟಿದ್ದಾರೆ. ಅದು ಅಲ್ಲದೆ ಕುವೆಂಪು ವಿಶ್ವವಿದ್ಯಾನಿಲಯದ ಸಂಯೋಜಿತ ಕಾಲೇಜುಗಳಲ್ಲಿ, ಅಫಿಲಿಯೇಟೆಡ್ ಕಾಲೇಜುಗಳಲ್ಲಿ ಒಂದು ಮಲೆನಾಡಿನ ಬಹು ಹೆಗ್ಗರಿಮೆಯ ಕಾಲೇಜಾದ JCBM ಕಾಲೇಜು ಶೃಂಗೇರಿಯಲ್ಲಿ 250 ಮೀಟರ್ ಕಾಂಪೌಂಡನ್ನು ಆ ಒಂದು ಕ್ರೀಡಾ ಸಮುಚ್ಚಯಕ್ಕೆ ಅಥವಾ ಪ್ಲೇಗ್ರೌಂಡ್ ಏನಂತೀವೋ ಅದಕ್ಕೆ ಸಹ್ಯಾದ್ರಿ ಕುವೆಂಪು ವಿಶ್ವವಿದ್ಯಾನಿಲಯದ ಒಂದು ಶಿಬಿರದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ವಿದ್ಯಾರ್ಥಿಗಳಿಂದಲೇ 250 ಮೀಟರ್ ಕಾಂಪೌಂಡನ್ನು ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರದಲ್ಲಿಯೇ, ಇಂಟರ್ ಕಾಲೇಜಿಯೇಟ್ ಕ್ಯಾಂಪ್ ಶಿಬಿರದಲ್ಲಿಯೇ ವಿದ್ಯಾರ್ಥಿಗಳು ಅದನ್ನು ಕಾಲೇಜಿಗೆ ಕೊಡುಗೆ ಕೊಟ್ಟಿದ್ದಾರೆ. ಅದು ಅಲ್ಲದೆ ಸಹ್ಯಾದ್ರಿ ಕುವೆಂಪು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರ ಕಡೂರಿನಲ್ಲಿಯೂ ಸಹ 1,000 ಸಸಿಗಳನ್ನು ವಿದ್ಯಾರ್ಥಿಗಳು ನಡೆಸಿ ಇವತ್ತು ಆ 1,000 ಸಸಿಗಳಲ್ಲಿ 800ಕ್ಕೂ ಹೆಚ್ಚು ಸಸಿಗಳು ಗಿಡಗಳಾಗಿದ್ದಾವೆ, ಹೆಮ್ಮರಗಳಾಗಿದ್ದಾವೆ. ಅದು ಅಲ್ಲದೆ ಚುರ್ಚಿಗುಂಡಿಯಲ್ಲಿರ್ತಕ್ಕಂಥ ಮೊರಾರ್ಜಿ ದೇಸಾಯಿ ಸ್ಕೂಲಿನಲ್ಲಿ, ರೆಸಿಡೆನ್ಸಿಯಲ್ ಸ್ಕೂಲಿನಲ್ಲಿ ವಿದ್ಯಾರ್ಥಿಗಳು ರಾಷ್ಟ್ರೀಯ ಸೇವಾ ಯೋಜನೆಯ ಒಂದು ಜಿಲ್ಲಾ ಮಟ್ಟದ ಶಿಬಿರವನ್ನು ಹಮ್ಮಿಕೊಂಡು ಅಲ್ಲಿ ಸುಮಾರು 500 ಅಡಿಕೆ ಮರಗಳನ್ನು, ಜೊತೆಗೆ ಈ ಮೆಡಿಸಿನ್ ಪ್ಲ್ಯಾಂಟೇಷನ್ ಅಂತ ಏನು ಕರಿತೀವೋ ಆ ಸಸಿಗಳನ್ನು ಶಿಬಿರದಲ್ಲಿಯೇ ನೆಟ್ಟು ಕುವೆಂಪು ವಿಶ್ವವಿದ್ಯಾನಿಲಯದ ಗರಿಮೆಯನ್ನು ಹೆಚ್ಚಿಸಿವೆ. ಅದಲ್ಲದೆ ಹಕ್ಲಿ ಶಿರಾಳಕೊಪ್ಪ ಹತ್ತಿರದಲ್ಲಿರ್ತಕ್ಕಂಥ ಹಕ್ಲಿ ರೆಸಿಡೆನ್ಸಿಯಲ್ಸ್ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು 1.5 ಎಕರೆ ಭೂಮಿಯಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರದಲ್ಲಿ ಪೇರೆಂಟ್ಸ್ ಪಾರ್ಕನ್ನು ನಿರ್ಮಾಣ ಮಾಡಿದ್ದಾರೆ. ಈ ರೀತಿ ಹಲವಾರು ಕೆಲಸ ಕಾರ್ಯಗಳನ್ನು ವಿದ್ಯಾರ್ಥಿಗಳು ರಾಷ್ಟ್ರ ನಿರ್ಮಾಣದಲ್ಲಿ ಮತ್ತು ತಮ್ಮನ್ನೇ ತಾವು ಈ ಒಂದು ದೈಹಿಕವಾಗಿ, ಮಾನಸಿಕವಾಗಿ, ಶೈಕ್ಷಣಿಕವಾಗಿ ರಾಷ್ಟ್ರೀಯ ಸೇವಾ ಯೋಜನೆ ವಿದ್ಯಾರ್ಥಿಗಳು ಬಹಳ ತನು ಹಾಗೂ ಮನದಿಂದ ಶ್ರಮವಹಿಸಿ ರಾಷ್ಟ್ರ ನಿರ್ಮಾಣದಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದ ಹಿರಿಮೆ ಮತ್ತು ಗರಿಮೆಯನ್ನು ಹೆಚ್ಚಿಸಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ವ್ಯಕ್ತಿತ್ವ ವಿಕಸನ ಎನ್ನುವ ಕಾರ್ಯಕ್ರಮವನ್ನು ಪ್ರತಿ ತಿಂಗಳ 3ನೇ ಶನಿವಾರ ಡಾಕ್ಟರ್ ಕುಂದನ್ ಬಸವರಾಜ್ ಅವರು ಸುಮಾರು 2012ರಿಂದ 2017ರವರೆಗೆ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳನ್ನು ಕುವೆಂಪು ವಿಶ್ವವಿದ್ಯಾನಿಲಯದ ನಗರ ಕಚೇರಿಯಲ್ಲಿ, ಜೊತೆಗೆ ಸಹ್ಯಾದ್ರಿ ಕಾಲೇಜುಗಳಲ್ಲಿ ಹಾಗೂ ಇತರ ಅಫಿಲಿಯೇಟೆಡ್ ಕಾಲೇಜು ಅಂತ ಏನು ಕರಿತೀವೋ ಘಟಕ ಕಾಲೇಜುಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳಲ್ಲಿ ಇರತಕ್ಕಂಥ ಒಂದು ಅದಮ್ಯ ಚೈತನ್ಯವನ್ನು, ಅವರಲ್ಲಿರ್ತಕ್ಕಂಥ ಶೈಕ್ಷಣಿಕ ಅಭಿರುಚಿಯನ್ನು ಮತ್ತು ಸಮಾಜ ಸೇವೆಗೆ ತಮ್ಮನ್ನು ತಾವೇ ತೊಡಗಿಸಿಕೊಳ್ಳುವ ಒಂದು ಹೆದ್ದಾರಿಯನ್ನು ರಾಷ್ಟ್ರೀಯ ಸೇವಾ ಯೋಜನೆ ಕುವೆಂಪು ವಿಶ್ವವಿದ್ಯಾನಿಲಯ ಹಾಕಿಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಬಹುಮುಖ್ಯವಾಗಿ ಅಂದಿನ ಮಾನ್ಯ ಕುಲಸಚಿವರಾಗಿರ್ತಕ್ಕಂಥ ಪ್ರೊಫೆಸರ್ S.A. ಬಾರಿಯವರು ಮತ್ತು ಪ್ರೊಫೆಸರ್ ಜೋಗನ್ ಶಂಕರ್ ಅವರು ಆ ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ತಮ್ಮ ಆಡಳಿತ ಅವಧಿಯಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗುವ ಹಾಗೆ ಅವುಗಳನ್ನು ಮುನ್ನಡೆಸುವಲ್ಲಿ ಕಾರಣಭೂತರಾಗಿದ್ದಾರೆ. ಇದು ಅಲ್ಲದೆ ಬಹುಮುಖ್ಯವಾಗಿ ಕುವೆಂಪು ವಿಶ್ವವಿದ್ಯಾನಿಲಯದ ಒಂದು ಹೆಗ್ಗಳಿಕೆಯ ಕಾರ್ಯಕ್ರಮ ಎಂದರೆ ಸಾಮಾಜಿಕವಾಗಿ ನಾಯಕರನ್ನು ಹುಡುಕುವ ಒಂದು ಕೆಲಸ ವಿಶ್ವವಿದ್ಯಾನಿಲಯದ ಪರವಾಗಿ NSS ಘಟಕ ಮಾಡಿತ್ತು. ನಾಯಕರನ್ನು, ಸಾಮಾಜಿಕ ನಾಯಕರನ್ನು ಅಂತಂದರೆ ಯಾವ ಒಬ್ಬ ಪ್ರಮುಖ ವ್ಯಕ್ತಿ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೋ, ತಮ್ಮನ್ನು ತಾವು ಸಮಾಜಕ್ಕೆ ಅರ್ಪಿಸಿಕೊಂಡಿದ್ದಾರೋ ಅಂಥ ಒಂದು ಪ್ರತಿಭಾವಂತ ಗಣ್ಯರನ್ನು ಹುಡುಕಿಸಿ ಅವರಿಗೆ ಕುವೆಂಪು ವಿಶ್ವವಿದ್ಯಾನಿಲಯದಿಂದ ಒಂದು ನಾಗರಿಕ ಸನ್ಮಾನವನ್ನು ಹಮ್ಮಿಕೊಳ್ಳುವ ಕಾರ್ಯಕ್ರಮ ವಿನೂತನವಾಗಿ ಹಮ್ಮಿಕೊಳ್ಳಲಾಗಿತ್ತು. ಆ ಒಂದು ಕಾರ್ಯಕ್ರಮಗಳಿಗೆ 2012-13ನೇ ಸಾಲಿನಲ್ಲಿ ನಾವು ಸಾಲುಮರ ತಿಮ್ಮಕ್ಕನನ್ನು ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಬರಮಾಡಿಕೊಂಡಿದ್ವಿ. 2011-12ನೇ ಸಾಲಿನಲ್ಲಿ, 2012-13ನೇ ಸಾಲಿನಲ್ಲಿ ಬಾನಂದೂರು ಕೆಂಪಯ್ಯರವರನ್ನು
ನಾವು ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಬರಮಾಡಿಕೊಂಡು ಅವರಿಗೆ ನಾಗರಿಕ ಸನ್ಮಾನವನ್ನು ಕೊಡಲಾಯಿತು. ಅದು ಅಲ್ಲದೆ 3ನೇ ವರ್ಷದಲ್ಲಿ ಶ್ರೀ MB ದಿಲ್ಶಾದ್ರವರು ಹಾಗೂ HS ಸುರೇಶ್ರವರು ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಅವರು ಮಾಡಿರುವ ಗಣನೀಯ ಸೇವೆಯನ್ನು ಸುಮಾರು 30ಕ್ಕೂ ಹೆಚ್ಚು ದಶಕ 30ಕ್ಕೂ ಹೆಚ್ಚು ವರ್ಷಗಳ ಕಾಲ ರಾಷ್ಟ್ರೀಯ ಸೇವಾ ಯೋಜನೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ರಾಷ್ಟ್ರೀಯ ಸೇವಾ ಯೋಜನೆಯ ಗೀತೆಯನ್ನು ಹಾಡಿರ್ತಕ್ಕಂಥ ಪ್ರೊಫೆಸರ್ MB ದಿಲ್ಶಾದ್ರವರನ್ನು 13-14ನೇ ಸಾಲಿಗೆ ನಾವು ಕುವೆಂಪು ವಿಶ್ವವಿದ್ಯಾನಿಲಯದಿಂದ ನಾಗರಿಕ ಸನ್ಮಾನವನ್ನು ಮಾಡಿದ್ದೀವಿ. ಹಾಗೂ HS ಸುರೇಶ್ರವರು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅತಿಥಿಗಳಾಗಿ. ಅದಲ್ಲದೆ 14-15ನೇ ಸಾಲಿನಲ್ಲಿ ಶ್ರೀ ಚಂದ್ರಶೇಖರ್ ಭಟ್ರವರು ನಮ್ಮ ಸಮಾಜಕ್ಕೆ ಬೇಕಾಗಿರತಕ್ಕಂಥ ಈ ಒಂದು ಅನಿಷ್ಟ ಜಾತಿ ಪದ್ಧತಿ ಜೊತೆಗೆ ಅವರು ನಾಟಿ ವೈದ್ಯರಾಗಿ ಈ ಸಮಾಜಕ್ಕೆ ಈ ಸೊರೆಸಿಸ್ ಅನ್ನುವ ಒಂದು ಬಹು ದೊಡ್ಡ ಕಾಯಿಲೆ ಜನರನ್ನು ಯಾವ ರೀತಿ ಆವರಿಸಿಕೊಂಡಿದೆ ಆ ಒಂದು ಕಾಯಿಲೆಗೆ ಔಷಧಿಯನ್ನು ಕೊಡಲಾರದೆ ವಿದ್ಯಾರ್ಥಿಗಳನ್ನು ಒಬ್ಬ ಮಾದರಿ ವೈದ್ಯರಾಗಿ ಒಬ್ಬ ಮಾದರಿ ನಾಗರಿಕರಾಗಿ ಸಮಾಜ ಸೇವೆಯನ್ನು ಮಾಡುವ ಚಂದ್ರಶೇಖರ್ ಭಟ್ರವರಿಗೂ ಸಹ ನಾವು 2014-15ನೇ ಸಾಲಿನಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಬರಮಾಡಿಕೊಂಡು ಅವರಿಗೆ ನಾಗರಿಕ ಸನ್ಮಾನ ಕೊಡಲಾಯಿತು. 16ನೇ-17ನೇ ಸಾಲಿನಲ್ಲಿ ನಮ್ಮ ಕುವೆಂಪು ವಿಶ್ವವಿದ್ಯಾನಿಲಯದ ಪರಿಮಿತಿಯಲ್ಲಿ ಬರ್ತಕ್ಕಂಥ ಒಂದು ಶಿವಣ್ಣಗೌಡರು, ಇವರು ನಾಟಿ ವೈದ್ಯರು ಹೌದು, ಜೊತೆಗೆ ಈ ಸಾಮಾಜಿಕ ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಈ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಔಷಧೋಪಚಾರದ ಜೊತೆಗೆ ಸಾಮಾಜಿಕ ಕಾಳಜಿಯನ್ನು ವಹಿಸ್ತಕ್ಕಂಥ ಈ ಶಿವಣ್ಣಗೌಡರವರಿಗೆ 16-17ನೇ ಸಾಲಿಗೆ ನಾಗರಿಕ ಸನ್ಮಾನವನ್ನು ಕುವೆಂಪು ವಿಶ್ವವಿದ್ಯಾನಿಲಯದಿಂದ ಕೊಡಲಾಯಿತು. ಈ ರೀತಿ ಕುವೆಂಪು ವಿಶ್ವವಿದ್ಯಾನಿಲಯ ತನ್ನ ಹಿರಿಮೆ ಗರಿಮೆಯನ್ನು ಸಾಮಾಜಿಕವಾಗಿ ದುಡಿತಕ್ಕಂಥ ಜನರನ್ನು ಗುರುತಿಸಿ ಅವರಿಗೆ ನಾಗರಿಕ ಸನ್ಮಾನವನ್ನು ಅವರಿಗೆ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಪರಿಚಯಿಸಿ ರಾಷ್ಟ್ರೀಯ ಸೇವಾ ಯೋಜನೆ ವಿದ್ಯಾರ್ಥಿಗಳಿಗೆ ಒಬ್ಬ ಮಾದರಿ ಸಮಾಜ ಸೇವಕನಾಗುವಂತೆ ಪ್ರೇರೇಪಿಸಲಾಗಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿರ್ತಕ್ಕಂಥ ಕಾರ್ಯಕ್ರಮ ಅಧಿಕಾರಿಗಳಿಗೆ ತಮ್ಮನ್ನು ತಾವು ಸಮಾಜಕ್ಕಾಗಿ ಹೇಗೆ ಮುಡುಪಾಗಿಟ್ಟುಕೊಳ್ಳಬೇಕು, ಅರ್ಪಿಸಿಕೊಳ್ಳಬೇಕು ಅನ್ನುವ ಒಂದು ಮಹದಾಸೆಯಿಂದ ನನಗಲ್ಲ ನಿನಗೆ ಎನ್ನುವ ಒಂದು ಶೀರ್ಷಿಕೆಯಲ್ಲಿ ಸಾಕಷ್ಟು ಉಪನ್ಯಾಸ ಮಾಲೆಗಳನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಅಧಿಕಾರಿಗಳು, ರಾಷ್ಟ್ರೀಯ ಸೇವಾ ಯೋಜನೆಯ ವಿದ್ಯಾರ್ಥಿಗಳು, ಎಲ್ಲ ಕಾಲೇಜಿನ ಪ್ರಾಂಶುಪಾಲರ ಸಹಯೋಗದೊಂದಿಗೆ ಕುವೆಂಪು ವಿಶ್ವವಿದ್ಯಾನಿಲಯ ಮೊದಲನೇ ಬಾರಿಗೆ 2014-15ನೇ ಸಾಲಿನ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಕುವೆಂಪು ವಿಶ್ವವಿದ್ಯಾನಿಲಯ ತನ್ನ ಮಡಿಗೆ ಏರಿಸಿಕೊಳ್ಳಲಾಗಿತ್ತು. ಈ ರೀತಿ ಸಾಕಷ್ಟು ಸಾಧನೆಯನ್ನು ಮಾಡಿರ್ತಕ್ಕಂಥ ಕುವೆಂಪು ವಿಶ್ವವಿದ್ಯಾನಿಲಯ ಇವತ್ತು ರಾಷ್ಟ್ರಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ತನ್ನದೇ ಆದ ಹಿರಿಮೆ ಮತ್ತು ಗರಿಮೆಯಿಂದ ವಿದ್ಯಾರ್ಥಿಗಳನ್ನು ತನ್ನ ಸೇವೆಯಡಿಯಲ್ಲಿ ಆಕರ್ಷಲಿಕ್ಕೆ ಕಾರಣಭೂತರಾಗಿದೆ. ಅದು ಅಲ್ಲದೆ ವಿಶ್ವವಿದ್ಯಾನಿಲಯದ ಹೆಗ್ಗುರುತು ಅಂತಂದರೆ ಈ ಸ್ನಾತಕೋತ್ತರ ಪದವಿ ತರಗತಿಗಳಲ್ಲಿ ಹೆಚ್ಚಿನ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸ್ಥಾನವನ್ನು, ಸ್ನಾತಕೋತ್ತರ ಪದವಿಗೆ ಒಂದು ಸ್ಥಾನವನ್ನು ಮೀಸಲಾಗಿಟ್ಟು ಹೆಚ್ಚಿನ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಯಾ ವಿಭಾಗದಿಂದ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಈ ಒಂದು ಹೆಗ್ಗುರುತು, ಈ ಒಂದು ಹೆಚ್ಚಿನ ಏನು ಹೇಳ್ಬೋದು ಅಂತಂದರೆ ಸ್ಪೆಸಿಫಿಕೇಷನ್, ವಿಶೇಷತೆ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಮಾತ್ರ ಇದು ಸೀಮಿತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮತ್ತು ಹೆಚ್ಚಿನ ವಿಶ್ವವಿದ್ಯಾನಿಲಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ತೊಡಗಿಸಿಕೊಂಡು ಹೆಚ್ಚಿನ ಸಾಧನೆ ಮಾಡಿರ್ತಕ್ಕಂಥ ಸ್ವಯಂ ಸೇವಕನಿಗೆ ಇಲ್ಲಿ ಅನಿಕೇತನ ಎನ್ನುವ ಒಂದು ಅವಾರ್ಡ್ ಅಂತೇನು ಹೇಳ್ತೀವೋ, ಕ್ಯಾಶ್ ಪ್ರೈಸ್ ಜೊತೆಗೆ ಪದಕಗಳನ್ನು ವಿತರಣೆ ಮಾಡುವ ಕುವೆಂಪು ವಿಶ್ವವಿದ್ಯಾನಿಲಯದ ಒಂದು ಬಹುದೊಡ್ಡ ಸಂಸ್ಕೃತಿಗೆ ರಾಷ್ಟ್ರೀಯ ಸೇವಾ ಯೋಜನೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ರೀತಿ ರಾಷ್ಟ್ರೀಯ ಸೇವಾ ಯೋಜನೆ, ಅದರ ಧ್ಯೇಯ ಉದ್ದೇಶಗಳು,
ರಾಷ್ಟ್ರೀಯ ಸೇವೆ ಯೋಜನೆ ನಡೆದು ಬಂದ ದಾರಿ ಮತ್ತು ರಾಷ್ಟ್ರೀಯ ಸೇವೆ ಯೋಜನೆಯ ಮುಂದಿನ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಬಹಳ ದಕ್ಷತೆಯಿಂದ ವಿಶ್ವವಿದ್ಯಾನಿಲಯ ಮತ್ತು ಮಾನ್ಯ ಕುಲಪತಿಗಳು, ಕುಲಸಚಿವರು ಎಲ್ಲರೂ ಇದಕ್ಕೆ ಪೋಷಣೆ ಮಾಡ್ತಾಯಿದ್ದಾರೆ, ಸಹಕಾರ ಕೊಡ್ತಾಯಿದ್ದಾರೆ. ಜೊತೆಗೆ ಈ ಒಂದು ನಾವೇನು ಹೇಳ್ಬೋದು ಅಂದರೆ ಅರಿವು ವಿಸ್ತೀರ್ಣ ಉಪನ್ಯಾಸಕ ಮಾಲಿಕೆಯನ್ನು ರಾಷ್ಟ್ರೀಯ ಸೇವಾ ಯೋಜನೆಗೆ ಬಹುಮುಖ್ಯವಾಗಿ ಸಮರ್ಪಣೆ ಮಾಡಿರ್ತಕ್ಕಂಥ ಅಥವಾ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪ್ರಸಾರಾಂಗದ ನಿರ್ದೇಶಕರಾಗಿರ್ತಕ್ಕಂಥ ಮೇಡಮ್ ರೇಚಲ್ ಬ್ಯಾರಿ ಅವರಿಗೂ ಹಾಗೂ ಉಪನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ನಲ್ಲಿಕಟ್ಟೆ ಎಸ್ ಸಿದ್ದೇಶ್ವರವರಿಗೂ ನಾನು ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯ ಮಾಡಿದ ಸಾಧನೆಗೆ ತಾವುಗಳೂ ಸಹ ಬೆಂಬಲ ನೀಡಿರುವಿರಿ ಎನ್ನುವ ಅಭಿಮಾನದ ನುಡಿಗಳನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಈ ಒಂದು ಸಾಧನೆಗೆ ಹೆಚ್ಚಿನ ಬೆಂಬಲ ನೀಡಿರ್ತಕ್ಕಂಥ ಎಲ್ಲ ಅಧ್ಯಾಪಕರಿಗೂ, ಪ್ರಾಂಶುಪಾಲರಿಗೂ, ಸ್ವಯಂ ಸೇವಕರನ್ನು ಇನ್ನೊಂದು ಸಲ ಸ್ಮರಿಸಿಕೊಂಡು ಈ ನನ್ನ ಉಪನ್ಯಾಸವನ್ನು ಇಲ್ಲಿಗೆ ವಿರಾಮ ಹೇಳ್ತಾ ಇದ್ದೇನೆ. ಧನ್ಯವಾದಗಳು.